ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಏನೈತಿಲ್ರಿ, PSI ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ. PSI ಓಲ್ಡ್ ಕ್ವಶನ್ ಪೇಪರ್ಗಳನ್ನೇ ಯಾಕೆ ನಾವು ಸಾಲ್ವ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕೇಳ್ತಾನೆ. ಹಾಗಾಗಿ ನಾವು ಆದಷ್ಟು PSI ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ. ಮಿನಿಮಮ್ ನಾವು 50 ದಿನಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಕೊಡ್ತೇನೆ ರೀ. ಎವ್ರಿ ಡೇ 1 ಅಥವಾ 2 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಕೊಡೋದು ನನಗೆ ಬಿಟ್ಟಿದ್ದು. ನೀವು ಜಸ್ಟ್ ವಿಡಿಯೋವನ್ನು ನೋಡಿ ಮುಗಿಸ್ರಿ. ಭಾಳ ಹೆಲ್ಪ್ಫುಲ್ ಅದ ಮತ್ತೆ ಹೇಳ್ತೀನಿ. ಓಲ್ಡ್ ಕ್ವಶನ್ ಪೇಪರ್ಗಳಿಗೆ ಅಷ್ಟು ಈಜಿ ಅಂತ ತಿಳ್ಕೊಳ್ಕೋಬೇಡ್ರಿ. ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳು ಬರುವ ಸಂಭವನೀಯತೆ ಇರುತ್ತೆ PC ಎಕ್ಸಾಮ್ಗಳಲ್ಲಿ. ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು ಭಾಳ ಇಂಪಾರ್ಟೆಂಟ್. ಈ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಇದು PSI ಪೇಪರ ಎಷ್ಟು 2024 ಆಗೈತ್ರಿ. 545 ಪೋಸ್ಟ್ಗಳಿತ್ತು ನೋಡ್ರಿ. ಈ ಕ್ವಶನ್ ಪೇಪರ್ ಇವತ್ತು ನಾವು ಸಾಲ್ವ್ ಮಾಡೋಣ. ಮತ್ತು ಇವೆಲ್ಲ ಕೀ ಆನ್ಸರ್ ಏನದಾವಲ್ರಿ, KE ವೆಬ್ಸೈಟಿಂದನೇ ತೊಗೊಂಡೈತಿ. ಹಾಗಾಗಿ ಇದೇ ಫೈನಲ್ ಕೀ ಆನ್ಸರ್ ಅವ್ರು ಕೇಳಿರುವಂಥ ಪ್ರಶ್ನೆಗಳಿಗೆ. ಇಂಗ್ಲೀಷ್ನಾಗ ಕನ್ನಡದಾಗ ಎರಡರಲ್ಲಿನೂ ಅದ, ಆದರೆ ನಾ ಕನ್ನಡದಾಗ ಬಿಡಿಸ್ಕೊತ ಹೋಗ್ತೀನಿ. ಯಾರು ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ರೆ ಇಲ್ಲಿ ನೋಡ್ಕೋಬೋದು. ಕ್ವಶನ್ ನಂಬರ್ 1. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಇದು ಕರೆಂಟ್ ಅಫೇರ್ಸ್ ಅದ ರೀ, ಆದರೂ ಬಿಡಿಸೋನು. ಯಾಕಪ್ಪ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಒಳಗೆ ಬರುತ್ತೆ. ಹಾಗಾಗಿ ಈ ಕ್ವಶನ್ಗೆ ನಾವು ಉತ್ತರಗಳನ್ನು ನೋಡೋಣ. ಆಪ್ಷನ್ A ಅಗ್ನಿ 4, ಆಪ್ಷನ್ B ಅಗ್ನಿ 5, ಆಪ್ಷನ್ C ಅಗ್ನಿ ಪ್ರೈಮ್, ಆಪ್ಷನ್ D ಅಗ್ನಿ 6. ಕ್ವಶನ್ ಏನು ಕೇಳಾರಪ್ಪ ಅಂದ್ರೆ ಜೂನ್ 2023 DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿದೆ ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಅಗ್ನಿ ಪ್ರೈಮ್ ನೋಡ್ರಿ. ಎರಡನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಚ್ ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು. ಕ್ವಶನ್ ನೋಡ್ರಿ ಏನೈತಿ, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಚ್ ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತಿ. ಆಪ್ಷನ್ A ಗಮಾಲ್ ಅಬ್ದೆಲ್ ನಾಸೆರ್, ಆಪ್ಷನ್ B ಚೌ ಎನ್ಲಾಯ್, ಆಪ್ಷನ್ C ಶ್ರೀಮಾವೋ ಬಂಡಾರ ನಾಯಕೆ, ಆಪ್ಷನ್ D ಸುಹಾರ್ತೋ. ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು ಯಾರಂತೇಳಿ ಪ್ರಶ್ನೆ ಕೇಳಲಾಗೈತಿ. ಅದ್ರಾಗ ಆಲ್ರೆಡಿ ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಚ್ ಅವ್ರ ಹೆಸರು ಕೊಟ್ಟಿದ್ದಾರೆ. ಇನ್ನೊಬ್ರು ಅದಾರ, ಅವರು ಯಾರಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದಾರ ಅದು ಗಮಾಲ್ ಅಬ್ದೆಲ್ ನಾಸೆರ್ ನೋಡ್ರಿ. ಇವರು ಕೂಡ ಅಲಿಪ್ತ ಚಳವಳಿಯ ಸ್ಥಾಪಕರು. ಕ್ವಶನ್ ನಂಬರ್ 3. ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡ್ರಿ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಪಟ್ಟಿ 1ರೊಳಗೆ ಆ್ಯಸಿಡ್ಗಳು ಕೊಟ್ಟಿದ್ದಾನ್ರಿ, ಆಮ್ಲಗಳನ್ನು ಕೊಟ್ಟಿದ್ದಾನ. ಅಂದ್ರೆ ಯಾವ್ಯಾವ ಹಣ್ಣಿನಲ್ಲಿ ಯಾವ್ಯಾವ ಆಮ್ಲ ಅದ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಸಿಟ್ರಿಕ್ ಆಮ್ಲ ನಾರ್ಮಲಿ ಎತ್ತರ ಕಂಡು ಬರುತ್ತಾ, ಲ್ಯಾಕ್ಟಿಕ್ ಆಮ್ಲ ಎತ್ತರ ಕಂಡು ಬರುತ್ತಾ, ಅಕ್ಸಾಲಿಕ್ ಆಮ್ಲ ಯಾವಾಗ ಕಂಡು ಬರುತ್ತಾ, ಒಮೆಗಾ 3 ಫ್ಯಾಟ್ ಆಮ್ಲ ಯಾವ ಹಣ್ಣಿನಲ್ಲಿ ಅಥವಾ ಎತ್ತರ ಕಂಡು ಬರುತ್ತಾ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಇವು ಹೊಂದಿಸಿ ಬರೆಯೋರು ಏನೈತಲ್ಲ 1-2 ನಿಮಿಷ ಸಿಕ್ಕರ ಈಸಿಲಿ ನೀವು ಇದು ಅಂದ್ರೇನು ಎಕ್ಸಾಮ್ ಹಾಲ್ನಾಗ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಹಾಕ್ಬೋದ್ರಿ. ಹೆಂಗಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸಿಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತಾ, ಕಿತ್ತಳೆ ಹಣ್ಣದಾಗ ಕಂಡು ಬರ್ತೈತಿ. ಈಗ ನೋಡ್ರಿ ನೀವು 1C ಎಲ್ಲೈತಿ, 1C ಇರೋದು B ಮತ್ತು C ಒಳಗೆ ಅಷ್ಟೇ ಐತಿ. ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡು ಬರ್ತದ, ಮೊಸರನಾಗ ಕಂಡು ಬರ್ತೈತ್ರಿ. 2D ಅಂದ್ರೆ ಎಲ್ಲೈತಿ, ಇಲ್ಲೈತಿ ನೋಡ್ರಿ, ಸಿಕ್ಬಿಟ್ಟು ಆನ್ಸರ್ ನಮ್ಗೆ ಇಲ್ಲೇ. ಇನ್ನೇನೈತಿ 3B ಅಕ್ಸಾಲಿಕ್ ಆಮ್ಲ ಕಂಡು ಬರೋದು ಪಾಲಿಕ್ ಸೊಪ್ಪನಾಗ, ಒಮೆಗಾ 3 ಫ್ಯಾಟ್ ಕಂಡು ಬರೋದು ಅಗಸೆ ಬೀಜನ ನೋಡ್ರಿ. ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ B ಸರಿಯಾದ ಉತ್ತರ. ಕ್ವಶನ್ ನಂಬರ್ 4. ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು? 2023 G7 ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ ನಾವು ಕೇಳೋದಾರ ಅದು ಹಿರೋಶಿಮಾ ನೋಡ್ರಿ. ಬಟ್ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಐತಿ. ಇವು ಕ್ವಶನ್ಗಳು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಏನು ಸಬ್ಜೆಕ್ಟ್ ವೈಸ್ ಬರ್ತಾವಲ್ಲ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಇಂಥ ಪ್ರಶ್ನೆಗಳನ್ನು ಹೆಚ್ಚಿನ ಗಮನವಿಟ್ಟು ನೋಡ್ರಿ, ಕೇಳ್ರಿ. ಕ್ವಶನ್ ನಂಬರ್ 5. ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗ್ತದೆ? ಯಾವ ಔಷಧಿಯನ್ನು ನ್ಯಾಕ್ರೋ ಪರೀಕ್ಷೆಗಳಲ್ಲಿ ಬಳಸಲಾಗ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ A ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ B ಸೋಡಿಯಂ ಪೆಂಟೋಥಾಲ್, ಆಪ್ಷನ್ C ಮೆಥನಾಲ್, ಆಪ್ಷನ್ D ಸೋಡಿಯಂ ಕಾರ್ಬೋನೇಟ್. ಪ್ರಶ್ನೆ ಏನು ಕೇಳೋಣಪ್ಪ ಅಂದ್ರೆ ಯಾವ ಔಷಧಿಯನ್ನು ನ್ಯಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ಅಂದ್ರೆ
ಆಪ್ಷನ್ ಬಿ ನೋಡ್ರಿ, ಸೋಡಿಯಂ ಪೆಂಟೋಥಾಲ್ ಐತಲ್ಲ ಇದು ನ್ಯಾರ್ಕೋ ಪರೀಕ್ಷೆಗಳಲ್ಲಿ ಬಳಸ್ತಾರೆ ನೋಡ್ರಿ. ಕ್ವಶನ್ ನಂಬರ್ 6, ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗ್ತದೆ? ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ ಐತಿ. ಇದಕ್ಕೆ ಡೈರೆಕ್ಟ್ ಆನ್ಸರ್ ನೋಡ್ಬಿಡೋಣ. ದುಬೈನಾಗ ಆಗೈತ್ರಿ. ಕ್ವಶನ್ ನಂಬರ್ 7, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ? ಕ್ವಶನ್ ನೋಡ್ರಿ ಕೇಳೋಣ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಸಜ್ಜಿ, ಆಪ್ಷನ್ ಸಿ ಭತ್ತ, ಆಪ್ಷನ್ ಡಿ ಮೆಕ್ಕೆಜೋಳ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಫಾಸ್ಟ್ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಯಾವುದರ ವಿಧಗಳಾಗ್ಯಾವ ಅಂತ ಹೇಳ್ತೀರಾ? ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಡಿ ನೋಡ್ರಿ. ಇವು ಮೆಕ್ಕೆಜೋಳದ ವಿಧಗಳು ಇವು ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಅನ್ನೋದು. ಕ್ವಶನ್ ನಂಬರ್ 8, ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿ ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಹೊಂದಿದೆ? ಕ್ವಶನ್ ನೋಡ್ರಿ ಕೇಳೋಣ. ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿ ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಹೊಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತಿ. ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು, ಆಪ್ಷನ್ ಬಿ ಕುಮಾವು ಬೆಟ್ಟಗಳು, ಆಪ್ಷನ್ ಸಿ ಸಹ್ಯಾದ್ರಿ ಬೆಟ್ಟಗಳು, ಆಪ್ಷನ್ ಡಿ ಅಮರಕಂಟಕ ಬೆಟ್ಟಗಳು. ಆನ್ಸರ್ ಮಾಡಿ ನೋಡೋಣ ಯಾರಿಗಾರು ಗೊತ್ತದೆ ಅನ್ನೋದು ಕ್ವಶನ್ಗೆ ಆನ್ಸರ್. ಏನು ಕೇಳೋಣ ಪ್ರಶ್ನೆ? ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಹೊಂದಿರ್ಬೇಕ್ರಿ ಈ ಬೆಟ್ಟಗಳಲ್ಲಿ. ಈ ಕ್ವಶನ್ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಡಿ ನೋಡ್ರಿ. ಅಮರಕಂಟಕ ಬೆಟ್ಟಗಳಲ್ಲಿ ಏನೈತಲ್ಲ ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಅನ್ನ ಹೊಂದಿತ್ತು ನೋಡ್ರಿ. ಕ್ವಶನ್ ನಂಬರ್ 9, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ಇದು ಸೈನ್ಸ್ ರಿಲೇಟೆಡ್ ಕ್ವಶನ್ ಅದ ರೀ. ಇದೇನು ಕರೆಂಟ್ ಅಫೇರ್ಸ್ ಇಲ್ಲ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ಎ ಪ್ರಾಣ, ಆಪ್ಷನ್ ಬಿ ಬಿಪಾಪ್, ಆಪ್ಷನ್ ಸಿ FiO2, ಆಪ್ಷನ್ ಡಿ ರೆಸ್ಮೆಡ್. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ನೋಡ್ರಿ ಪ್ರಾಣ. ಕ್ವಶನ್ ನಂಬರ್ 10, ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಆಪ್ಷನ್ ಬಿ ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮ, ಆಪ್ಷನ್ ಸಿ ವಿಶ್ವ ಆರ್ಥಿಕ ವೇದಿಕೆ, ಆಪ್ಷನ್ ಡಿ ವಿಶ್ವ ಬ್ಯಾಂಕ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆ ಯಾವ ಸಂಸ್ಥೆ ಪ್ರಕಟ ಮಾಡೈತಪ್ಪ ಅಂದ್ರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡ್ರಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಏನೈತಲ್ಲ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಹೆಸರಿನ ಒಂದು ನ್ಯೂಸ್ ಪೇಪರ್ ಪ್ರಕಟಿಸಿದ್ದಾರೆ. ಕ್ವಶನ್ ನಂಬರ್ 11, ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಕ್ವಶನ್ ಏನದಪ್ಪ ಅಂದ್ರೆ ಇನ್ನೊಂದ್ಸಲ ಕ್ಲಿಯರ್ ಆಗಿ ತಿಳ್ಕೊರಿ. ಕರ್ನಾಟಕದ ಅರಣ್ಯ ಇಲಾಖೆ ಏನೈತಲ್ಲ ಭಾರತದ ವನ್ಯಜೀವಿ ಟ್ರಸ್ಟ್ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂಗ ಅಪರಾಧವನ್ನು ಗಮನಿಸುವ ಸಲುವಾಗಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಾರ. ಅದು ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತ್ರಿ. ಆಪ್ಷನ್ ಎ ಕೈಟ್, ಆಪ್ಷನ್ ಬಿ ಈಗಲ್, ಆಪ್ಷನ್ ಸಿ ಹಾಕ್, ಆಪ್ಷನ್ ಡಿ ಓಲ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಸಿ ನೋಡ್ರಿ ಹಾಕ್, HAWK. ಕ್ವಶನ್ ನಂಬರ್ 12, 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? 16ನೇ ಹಣಕಾಸಿನ ಆಯೋಗ ಏನೈತಲ್ಲ ಈ ಕೆಳಗಿನ ಯಾವ ಅವಧಿಗೆ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಕ್ವಶನ್ ನಂಬರ್ ಆಪ್ಷನ್ ಎ 2027ರಿಂದ 32, ಆಪ್ಷನ್ ಬಿ 2024-29, ಆಪ್ಷನ್ ಸಿ 2025-30, ಆಪ್ಷನ್ ಡಿ 2026-31. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 16ನೇ ಹಣಕಾಸು ಆಯೋಗ ಏನೈತಲ್ಲ 2026-31 ಏನೈತಲ್ರಿ ಈ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕಾಗ್ತೈತಿ. ಕ್ವಶನ್ ನಂಬರ್ 13, ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ ಫುಟ್ಬಾಲ್ 2023 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತರು ಯಾರು ಅಂತೇಳಿ ಪ್ರಶ್ನೆ ಆಗೈತಿ. ಇದು ಕೂಡ ಕರೆಂಟ್ ಅಫೇರ್ಸ್ ಐತಿ. ಈ ಕ್ವಶನ್ಗೆ ಅಷ್ಟು ಅಬ್ಸರ್ವ್ ಮಾಡಕ್ ಹೋಗ್ಬೇಡಿ, ಬಟ್ ಆನ್ಸರ್ ನೋಡು ನಾವು ಏನದ ಅಂತೇಳಿ. ಇರಾಕ್ ಗೆದ್ದೈತೆ ನೋಡ್ರಿ. ಕ್ವಶನ್ ನಂಬರ್ 14, ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನ. ಇದು ಕೂಡ ಕರೆಂಟ್ ಅಫೇರ್ಸ್ ಐತಿ. ಈ ಕ್ವಶನ್ಗಳಿಗೆ ಅಷ್ಟು ಏನು ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡ್ರಿ. 2023ರಾಗ ಭಾರತ ತಂಡದ ಹಾಕಿ ಸ್ಥಾನ ಏನು ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಇದು 9ನೇ ಸ್ಥಾನ ಐತ್ರಿ. ಕ್ವಶನ್ ನಂಬರ್ 15, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ?
ಕೆಳಗಿನ ಯಾವ ರಾಜ್ಯ ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ಮತ್ತು ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸುವ ಉದ್ದೇಶದಿಂದ ಆರೋಗ್ಯದ ಹಕ್ಕು ಅಂತೇಳಿ ಒಂದು ವಿಧೇಯಕನ ಅಂಗೀಕರಿಸ್ತಾರೆ. ಅದು ಯಾವ ರಾಜ್ಯ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತಿ. ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಧ್ಯಪ್ರದೇಶ. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅದು ರಾಜಸ್ಥಾನ ನೋಡ್ರಿ. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 16. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ? ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್, ಆಪ್ಷನ್ ಬಿ ಸೋಡಿಯಂ ಡೈಆಕ್ಸೈಡ್, ಆಪ್ಷನ್ ಸಿ ತಾಮ್ರದ ಡೈಆಕ್ಸೈಡ್, ಆಪ್ಷನ್ ಡಿ ಸೀಸದ ಆಕ್ಸೈಡ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಎ ನೋಡ್ರಿ, ಮ್ಯಾಂಗನೀಸ್ ಡೈಆಕ್ಸೈಡ್. ಕ್ವಶನ್ ನಂಬರ್ 17. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು? ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು ಅಂತೇಳಿ ಒಂದು ಬೇಸಿಕ್ ಕ್ವಶನ್ ಆಗೈತಿ. ಆಪ್ಷನ್ ಎ ಡ್ಯಾನಿಯಲ್ ಕುಪ್ಪರ್ಸ್, ಆಪ್ಷನ್ ಬಿ ಲ್ಯಾನ್ಸ್ಟೈನರ್, ಆಪ್ಷನ್ ಸಿ ವಿಲಿಯಂ ಹಾರ್ವೆ, ಆಪ್ಷನ್ ಡಿ ಪ್ಯಾಡಿಸನ್. ಸಿಂಪಲ್ ಕ್ವಶನ್ ಐತಿ. ಈ ಕ್ವಶನ್ ನೀವು ಆನ್ಸರ್ ಮಾಡಬೇಕಾಗ್ತೈತ್ರಿ. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರಪ್ಪ ಅಂದ್ರೆ ಅದು ಲ್ಯಾನ್ಸ್ಟೈನರ್ ನೋಡ್ರಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 18. ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಭಾಳ ಸಿಂಪಲ್ ಕ್ವಶನ್ ಐತ್ರಿ. ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಡೊನೆಟ್ ವಂಕಿ, ಆಪ್ಷನ್ ಬಿ ಡಗ್ಲಾಸ್ ಕಾರ್ಲ್ ಇಂಗಲ್ಬರ್ಟ್, ಆಪ್ಷನ್ ಸಿ ಡೇವಿಡ್ ಅಲ್ಟರ್, ಆಪ್ಷನ್ ಡಿ ಡಾಕ್ಟರ್ ಡೆನ್ನಿಸ್ ಗೇಬರ್. ಕಂಪ್ಯೂಟರ್ ಮೌಸ್ ಯಾರು ಕಂಡುಹಿಡಿದ್ರ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಕ್ವಶನಿಗೆ ಭಾಳ ಸಿಂಪಲ್ ಅದ ರೀ ಆನ್ಸರ್. ಯಾಕಂದ್ರೆ ಎಲ್ಲರೂ ಕಮ್ಯುನಿಕೇಶನ್ ಓದ್ತಿರ್ತೀರಿ. ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. ಡಗ್ಲಾಸ್ ಕಾರ್ಲ್ ಎಂಗಲ್ಬರ್ಟ್ ಅವರು ಕಂಪ್ಯೂಟರ್ ಮೌಸವನ್ನು ಕಂಡುಹಿಡಿತಾರೆ. ಕ್ವಶನ್ ನಂಬರ್ 19. ಎಥರ್ನೆಟ್ ಈ ವ್ಯವಸ್ಥೆಯನ್ನು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಈಥರ್ನೆಟ್ ವ್ಯವಸ್ಥೆಯು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಬಸ್, ಆಪ್ಷನ್ ಬಿ ರಿಂಗ್, ಆಪ್ಷನ್ ಸಿ ಸ್ಟಾರ್, ಆಪ್ಷನ್ ಡಿ ಟ್ರೀ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ನೋಡ್ರಿ, ಬಸ್ ವ್ಯವಸ್ಥೆಯ ತಂತ್ರಜ್ಞಾನವನ್ನು ಬಳಸ್ತೈತಿ ಈಥರ್ನೆಟ್. ಕ್ವಶನ್ ನಂಬರ್ 20. ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನಂತ ಕರೀತಾರ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಏನು ಪ್ರಶ್ನೆ? ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನಂತ ಕರಿತೀವಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಆಪ್ಷನ್ ಎ ಕ್ಷೀಣಿಸುವಿಕೆ, ಆಪ್ಷನ್ ಬಿ ಪ್ರಸರಣ, ಆಪ್ಷನ್ ಡಿ ಚದುರುವಿಕೆ, ಆಪ್ಷನ್ ಸಿ ಚದುರುವಿಕೆ, ಆಪ್ಷನ್ ಡಿ ಅಡಚಣೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಎ ನೋಡ್ರಿ, ಕ್ಷೀಣಿಸುವಿಕೆ. ಕ್ವಶನ್ ನಂಬರ್ 21. 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿತ್ತು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಭಾಳ ಸಿಂಪಲ್ ಅದ ರೀ. ಕುವೆಂಪು ಅವರಿಗೆ ಜ್ಞಾನಪೀಠ ಯಾವ ಕೃತಿಗೆ ಅಥವಾ ಯಾವ ಕಾದಂಬರಿ ದೊರಕಿತು ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ ಎ ಮಲೆಗಳಲ್ಲಿ ಮದುಮಗಳು, ಆಪ್ಷನ್ ಬಿ ಕಾನೂರು ಹೆಗ್ಗಡತಿ, ಆಪ್ಷನ್ ಸಿ ಶ್ರೀರಾಮಾಯಣ ದರ್ಶನಂ, ಆಪ್ಷನ್ ಡಿ ಅಗ್ನಿಹಂಸ. ಭಾಳ ಸಿಂಪಲ್ ಐತ್ರಿ. 21 ಸಿ ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟಾಗ 1967ರಾಗ ಸಿಗ್ತೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಮಾನವ ಹೃದಯದ ಫೇಸ್ ಮೇಕರ್ ಮಾನವನ ಹೃದಯದ ಫೇಸ್ ಮೇಕರ್. ಆಪ್ಷನ್ ಎ ಎಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್, ಆಪ್ಷನ್ ಬಿ ವೆಂಟ್ರೋ ಏಟ್ರಿಯಲ್ ನೋಡ್, ಆಪ್ಷನ್ ಸಿ ಸೈನೋ ಏಟ್ರಿಯಲ್ ನೋಡ್, ಆಪ್ಷನ್ ಡಿ ಫರ್ಗಿಂಜೆ ಫೈಬರ್ಸ್. ಮಾನವನ ಹೃದಯದ ಫೇಸ್ ಮೇಕರ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅದು ಆಪ್ಷನ್ ಸಿ ನೋಡ್ರಿ, ಸೈನೋ ಏಟ್ರಿಯಲ್ ನೋಡ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 23. ಸುಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಭಾಗ. ಸುಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವಂಥ ಪ್ರಾಣಿ ಕೋಶದ ಭಾಗ ಯಾವುದು ಅಂತ ಪ್ರಶ್ನೆ ಕೇಳಲಾಗೈತಿ. ಸುಸೈಡ್ ಬ್ಯಾಗ್ ಅಂತೇಳಿ ಪ್ರಾಣಿ ಕೋಶದ ಯಾವ ಭಾಗವನ್ನು ಕರೆಯಲಾಗ್ತದೆ ಅಂತೇಳಿ ಪ್ರಶ್ನೆ ಐತಿ. ಆಪ್ಷನ್ ಎ ಲೈಸೋಸೋಮ್, ಆಪ್ಷನ್ ಬಿ ರೈಬೋಸೋಮ್, ಆಪ್ಷನ್ ಸಿ ಮೈಟೋಕಾಂಡ್ರಿಯಾ, ಆಪ್ಷನ್ ಡಿ ಸೆಂಟ್ರೋಸೋಮ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅದು ಆಪ್ಷನ್ ಎ ಆಗುತ್ತಾ ನೋಡ್ರಿ. ಲೈಸೋಸೋಮನ್ನು ಸುಸೈಡ್ ಬ್ಯಾಗ್ ಅಂತೇಳಿ ನಾವು ಕರೆಯಲಾಗ್ತದೆ. ಕ್ವಶನ್ ನಂಬರ್ 24. ಬೋನಾಳ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತೇಳಿ ಪ್ರಶ್ನೆ ಆಗೈತಿ. ಬೋನಾಳ ಪಕ್ಷಿಧಾಮ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ? ಆಪ್ಷನ್ ಎ ಕಲಬುರಗಿ, ಆಪ್ಷನ್ ಬಿ ಬೀದರ, ಆಪ್ಷನ್ ಸಿ ಯಾದಗಿರಿ, ಆಪ್ಷನ್ ಡಿ ರಾಯಚೂರು. ಬೋನಾಳ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಆಪ್ಷನ್ ಸಿ ಯಾದಗಿರಿ ಒಳಗೆ ಕಂಡು ಬರ್ತದೆ ನೋಡ್ರಿ. ಕ್ವಶನ್ ನಂಬರ್ 25. ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುತ್ತಿರುವ
ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು ಅಂತೇಳಿ ಪ್ರಶ್ನೆ ಆಗೈತಿ. ಇದು ಕೂಡ ಕರೆಂಟ್ ಅಫೇರ್ಸ್ ಐತ್ರಿ. ಆಪ್ಷನ್ ಎ ಸ್ಪೇಸ್ ಶಿಪ್, ಆಪ್ಷನ್ ಬಿ ಸ್ಟಾರ್ ಶಿಪ್, ಆಪ್ಷನ್ ಸಿ ಏರ್ ಶಿಪ್, ಆಪ್ಷನ್ ಡಿ ಮಾಸ್ ಶಿಪ್. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಸ್ಟಾರ್ ಶಿಪ್ ನೋಡ್ರಿ. ಕ್ವಶನ್ ನಂಬರ್ 26. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕಿ ಮೈದಾನ್ ಇದು ಎಲ್ಲಿದೆ? ಭಾಳ ಸಿಂಪಲ್ ಅದ ರೀ ಕ್ವಶನ್ ಇದು. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಇದೆ ಮಲಿಕಿ ಮೈದಾನ್, ಇದು ಎಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ರಶ್ನೆ ಆಗೈತಿ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಬಿ ಬೀದರ್. ಮಲಿಕಿ ಮೈದಾನ ಎಲ್ಲಿ ಕಂಡು ಬರ್ತದೆ? ಬಿಜಾಪುರದಾಗ ಕಂಡು ಬರ್ತದ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು? ಭಾಳ ಸಿಂಪಲ್ ಕ್ವಶನ್ ಐತ್ರಿ. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು ಅಂತೇಳಿ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ ಎ ರಾಜ್ಯಸಭೆಗೆ 10 ಸದಸ್ಯರನ್ನ, ಆಪ್ಷನ್ ಬಿ ಲೋಕಸಭೆಗೆ 10 ಸದಸ್ಯರನ್ನ, ಆಪ್ಷನ್ ಸಿ ರಾಜ್ಯಸಭೆಗೆ 12 ಸದಸ್ಯರನ್ನ, ಆಪ್ಷನ್ ಡಿ ರಾಜ್ಯಸಭೆಗೆ ಒಟ್ಟು ಸದಸ್ಯರಲ್ಲಿ 4/1 ಸದಸ್ಯರನ್ನ. ಭಾಳ ಸಿಂಪಲ್ ಅದ ರೀ ಕ್ವಶನ್. ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡ್ತಿರೋ ಅಥವಾ ನಾನು ಹೇಳ್ಬಿಡ್ತೀನಿ ಬಿಡ್ರಿ. ಭಾಳ ಸಿಂಪಲ್ ಐತೆ. ಆಪ್ಷನ್ ಸಿ ರಾಜ್ಯಸಭೆಗೆ 12 ಸದಸ್ಯರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ನೋಡ್ರಿ. ಕ್ವಶನ್ ನಂಬರ್ 28. ಹೊಂದಿಸಿ ಬರೆಯರೈತಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಅಂದ್ರೆ ವಿಧಿಗಳು ಕೊಟ್ಟಾರ, ಆ ವಿಧಿಗಳು ಏನೇನು ಹೇಳ್ತಾವ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. 233ನೇ ವಿಧಿ ಏನು ಹೇಳ್ತದ ಹೇಳ್ರಿ ನೋಡಮ್. 233ನೇ ವಿಧಿ ಏನು ಹೇಳ್ತದ? ಏನು ಹೇಳ್ತದಪ್ಪ ಅಂದ್ರೆ 233ನೇ ವಿಧಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಬಗ್ಗೆ ಹೇಳ್ತದ ನೋಡ್ರಿ. ಮತ್ತು 235ನೇ ವಿಧಿ ಏನು ಹೇಳ್ತದ? ಇದು ಕೂಡ ಬಿ ಅಧೀನ ಕೋರ್ಟುಗಳ ಮೇಲಿನ ನಿಯಂತ್ರಣವನ್ನು ಹೇಳ್ತದ. 227 ಸೇಮ್ ರೀ, ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರದ ಬಗ್ಗೆ 227ನೇ ವಿಧಿ ಹೇಳ್ತದ. 226ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಇದು ಕೆಲವು ಪ್ರಕಾರದ ರಿಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಗಳಿಗೆ ಇರುವ ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ತಾನೆ ನೋಡ್ರಿ 226ನೇ ವಿಧಿ. ನೋಡ್ರಿ ಎಷ್ಟು ಆಪ್ಷನ್ ಎ ಕರೆಕ್ಟ್ ಆಗುತ್ತಾ 28ನೇ ಕ್ವಶನ್ಗೆ. ಕ್ವಶನ್ ನಂಬರ್ 29. ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ? ಕೆಳಗಿನ ಯಾವ ಸಂಗೀತ ವಾದ್ಯ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಪಟ್ಟದ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಸಂತೂರು, ಆಪ್ಷನ್ ಬಿ ತಬಲಾ, ಆಪ್ಷನ್ ಸಿ ವೀಣಾ, ಆಪ್ಷನ್ ಡಿ ಹಾರ್ಮೋನಿಯಂ. ದೊರೆಸ್ವಾಮಿ ಅಯ್ಯಂಗಾರಿಗೆ ಸಂಬಂಧಪಟ್ಟಂತ ಸಂಗೀತ ವಾದ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗ್ಯಾರ. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅದು ಆಪ್ಷನ್ ಸಿ ನೋಡ್ರಿ, ವೀಣೆ. ಕ್ವಶನ್ ನಂಬರ್ 30. ಈ ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಆರ್ಟಿಕಲ್ ವೈಸ್ ಯಾವ್ದು ತಪ್ಪದ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. 243K ರಾಜ್ಯ ಚುನಾವಣಾ ಆಯೋಗ, 243I ರಾಜ್ಯ ಹಣಕಾಸು ಆಯೋಗ, 243F ಪಂಚಾಯತ್ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ, 243ZD ಜಿಲ್ಲಾ ಯೋಜನಾ ಸಮಿತಿ ಸಂರಕ್ಷಣೆ. ಕ್ವಶನ್ ಏನು ಕೇಳೋಣ, ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತೇಳಿ ಪ್ರಶ್ನೆ ಕೇಳೋಣ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ನೋಡ್ರಿ, ಇದು ತಪ್ಪದ. ಇವು 3 ಕರೆಕ್ಟ್ ಅದಾವ್ರಿ. ಕ್ವಶನ್ ನಂಬರ್ 31. ಭಾರತೀಯ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಮಾಡಿಕೊಂಡಿವೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಐರ್ಲೆಂಡ್ ಅಥವಾ ಐರಿಷ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಐರ್ಲೆಂಡ್ ಅಥವಾ ಐರಿಷ್ದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎರವಲು ಮಾಡಿಕೊಂಡಿವೆ ನೋಡ್ರಿ. ಕ್ವಶನ್ ನಂಬರ್ 32. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು? ಅಂದ್ರೆ ಪಿಲ್ ಒಂದಿಗೆ ಸಂಬಂಧ ಹೊಂದಿದಂಥ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ ಎ ಜಸ್ಟಿಸ್ ಭಗವತಿ, ಆಪ್ಷನ್ ಬಿ ಜಸ್ಟಿಸ್ RN ಮಿಶ್ರಾ, ಆಪ್ಷನ್ ಸಿ ಜಸ್ಟಿಸ್ ವೆಂಕಟಾಚಲಯ್ಯ, ಆಪ್ಷನ್ ಡಿ ಜಸ್ಟಿಸ್ ಮೀರಾ ಸಾಹಿಬ್ ಫಾತಿಮಾ ಬಿವಿ. ಪಿಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಅದು ಆಪ್ಷನ್ ಎ ನೋಡ್ರಿ, ಜಸ್ಟಿಸ್ ಭಗವತಿ. ಕ್ವಶನ್ ನಂಬರ್ 33. ಇದು ಕೂಡ ಹೊಂದಿಸಿ ಬರೆಯ ರೀತಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಕ್ವಶನ್ ನಂಬರ್ 33. ಮಾರಾಟ ತೆರಿಗೆ, ಆದಾಯ ತೆರಿಗೆ ಮೇಲಿನ ಸರ್ಚಾರ್ಜ್, ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯದ ತೆರಿಗೆ, ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ಮೇಲೆ ವಿಧಿಸುವ ತೆರಿಗೆ. ಮಾರಾಟ ತೆರಿಗೆ
ಈ ಕ್ವಶನಿಗೆ ಸರಿಯಾದ ಉತ್ತರ ನಾವು ನೋಡೋದಾದ್ರೆ ಎಷ್ಟು ಮಾರಾಟ ತೆರಿಗೆ ಈ ಕೇವಲ ರಾಜ್ಯಗಳಿಂದ ಮಾತ್ರ ಇದು. ನೆಕ್ಸ್ಟ್ ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್ ಏನೈತಲ್ಲ ಇದು ಏರಿ ಕೇವಲ ಕೇಂದ್ರ ಮಾತ್ರ ಇದು. 3 ಏನೈತಲ್ಲ ಏನಿದು ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ ಇದು ಬಿ ಆಗುತ್ತಾ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. 4 ಏನೈತಲ್ಲ ಇದು ಡಿ ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ಮೇಲೆ ವಿಧಿಸುವ ತೆರಿಗೆ ಕೇಂದ್ರದಿಂದ ವಿಧಿಸಲ್ಪಡುತ್ತದೆ, ಆದರೆ ರಾಜ್ಯಗಳಿಂದ ಸಂಗ್ರಹಿಸಲ್ಪಡುತ್ತದೆ ಮತ್ತು ಬಳಸಲ್ಪಡುತ್ತದೆ. ನೋಡ್ರಿ ಇದಕ್ಕೂ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತಾ? ಆಪ್ಷನ್ ಎ ಕರೆಕ್ಟ್ ಆಗುತ್ತಾ ನೋಡ್ರಿ. ಕ್ವಶನ್ ನಂಬರ್ 34 ಇದು ಕೂಡ ಹೊಂದಿಸಿ ಬರೆಯರದ. ಕಾನೂನು ಮತ್ತು ವ್ಯವಸ್ಥೆ ಅಂದ್ರೆ ಪಟ್ಟಿಗಳು ಕೊಟ್ಟಾನ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತೇಳಿ. ಅಲ್ಲಿ ಬರುವಂಥ ಅಧಿಕಾರಿಗಳನ್ನು ಕೊಟ್ಟ, ಅಧಿಕಾರಗಳು ಎಲ್ಲಿ ಯಾವ ಅಂಡರ್ ಬರ್ತಾವ ಅಂತ ಹೇಳ್ತಾರೆ. ಈ ಕ್ವಶನ್ಗೆ ನಾವು ಸರಿಯಾಗಿ ನೋಡ್ಬೇಕಪ್ಪ ಅಂದ್ರೆ ಕಾನೂನು ಮತ್ತು ವ್ಯವಸ್ಥೆ ಏನೈತಲ್ಲ ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಮತ್ತು ಮದುವೆ ಮತ್ತು ವಿಚ್ಛೇದನ ಏನೈತಲ್ಲ ಇದು ಸಮವರ್ತಿ ಪಟ್ಟಿ ಒಳಗೆ ಬರ್ತದೆ. ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಇದು ಕೇಂದ್ರ ಪಟ್ಟಿ ಒಳಗೆ ಬರ್ತೈತ್ರಿ. ನೋಡಿ ಯಾವ್ದು ಆನ್ಸರ್? ಆಪ್ಷನ್ ಸಿ ಸರಿಯಾದ ಉತ್ತರ. ಇವು ಮೆಂಟಲ್ ಎಬಿಲಿಟಿ ಅದಾವ್ರಿ. ಇವು ಮೆಂಟಲ್ ಎಬಿಲಿಟಿ ಏನದಾವಲ್ಲ ಸೆಪರೇಟ್ ಆಗಿ ಒಂದು ಕ್ಲಾಸ್ ಮಾಡೋಣ್ರಿ. ಈ ಥರಾಗ ನಾವು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ಕೊಂಡು ಅಂತೀವಿ ಅಂದ್ರೆ ಮೆಂಟಲ್ ಎಬಿಲಿಟಿಗೆ 1 hour ಟೈಮ್ ಬೇಕಾಗ್ತೈತಿ. ಹಾಗಾಗಿ ಮೆಂಟಲ್ ಎಬಿಲಿಟಿ ಏನೈತಲ್ಲ ಅದು ಸೆಪ್ರೇಟ್ ಕ್ಲಾಸ್ ಮಾಡೋಣ. ಬಸ್ಟ್ ಇದ್ರಾಗ ನಿಮ್ಗೆ ಆನ್ಸರ್ ಹೇಳ್ತೀನಿ ಯಾವುದು ಕರೆಕ್ಟ್ ಅದ ಅಂತ ಹೇಳ್ತೀರಿ. ಇದು ಎ ಕರೆಕ್ಟ್ ಅದ ರೀ. 36ನೇ ಪ್ರಶ್ನೆಗೆ ಸಿ ಕರೆಕ್ಟ್ ಅದ. 37 ಬಿ ಕರೆಕ್ಟ್ ಅದ ರೀ. 38 ಡಿ ಕರೆಕ್ಟ್ ಅದ. 39 ಎ ಕರೆಕ್ಟ್ ಅದ. 40 ಡಿ ಕರೆಕ್ಟ್ ಅದ. 41 ಬಿ ಕರೆಕ್ಟ್ ಅದ ರೀ. 42 ಡಿ ಕರೆಕ್ಟ್ ಅದ. 43 ಸಿ ಕರೆಕ್ಟ್ ಅದ ರೀ. 44 ಎ ಕರೆಕ್ಟ್ ಅದ. 45 ಬಿ ಕರೆಕ್ಟ್ ಅದ. 46 ಸಿ ಕರೆಕ್ಟ್ ಅದ. ಮೆಂಟಲ್ ಎಬಿಲಿಟಿ ಮುಗಿದ್ರಿ. ಮೆಂಟಲ್ ಎಬಿಲಿಟಿನೂ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಸೆಪ್ರೇಟಾಗಿ ನಾವು ಕ್ಲಾಸ್ ತೊಗೊಳ್ಳೇಬೇಕು ಮತ್ತು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಲೇಬೇಕು ರೀ. ಯಾಕಪ್ಪ ಅಂದ್ರೆ ನಿಮ್ಗೆ ಸುಮಾರು 10 ರಿಂದ 15 ಕ್ವಶನ್ಗಳನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನೇ ಕೇಳ್ತಾನೆ. ಸ್ಪೆಷಲಿ ಪಿ ಸಿ ಅದಪ್ಪ ಅಂದ್ರೆ ಕಂಪಲ್ಸರಿ ಕೇಳ್ತಾನೆ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿರಿ. ಅದು ಒಂದೇ ದಿನಕ್ಕೆ 2 ದಿನಕ್ಕೆ ಬರುವಂಥದ್ದಲ್ಲ. ನೀವು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಕೊತ ಹೋದಂಗೆ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಹಾಗಾಗಿ ಮೆಂಟಲ್ ಎಬಿಲಿಟಿಗಳು ಕ್ಲಾಸು ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ಟಾಪಿಕ್ ವೈಸ್ ನಾ ಕ್ಲಾಸ್ಗಳನ್ನು ಮಾಡ್ತೀನಿ. ಏಜ್ ಮೇಲೆ, ಏನೋ ಟ್ರೆಂಡ್ಸ್ ಮೇಲೆ, ಏನೋ ನಂಬರ್ ಸಿರೀಸ್ ಮೇಲೆ, ಇವು ನಿಮ್ಗೆ ಸಪ್ರೇಟಾಗಿ ಕ್ಲಾಸ್ ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ 100% ನಿಮಗೆ ಭಾಳ ಸರಳವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅವೆಲ್ಲ ಪ್ರಾಬ್ಲಮ್ಸ್ ಮೆಂಟಲ್ ಎಬಿಲಿಟಿಯನ್ನು. ಕ್ವಶನ್ ನಂಬರ್ 47 ಈ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಇವು ಸಂಸ್ಥೆಗಳನ್ನು ಕೊಟ್ಟಾನ, ಎಷ್ಟನೇ ವರ್ಷದಾಗ ಸ್ಥಾಪನೆ ಆಗ್ಯಾವ ಅಂತೇಳಿ ಕ್ವಶನ್ ಆಗೈತ್ರಿ ಇದು. ಆಪ್ಷನ್ ಎ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1875. ಆಪ್ಷನ್ ಬಿ ಔದ್ ಕಮರ್ಷಿಯಲ್ ಬ್ಯಾಂಕ್ 1888. ಆಪ್ಷನ್ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935. ಈ ಜೋಡಣೆಯಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೇನು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅದು ಆಪ್ಷನ್ ಎ ನೋಡ್ರಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನೈತಲ್ಲ ಇದು ತಪ್ಪದ. ಇವು 3 ಕರೆಕ್ಟ್ ಅದಾವ್ರಿ. ಏನು ಔದ್ ಕಮರ್ಷಿಯಲ್ ಬ್ಯಾಂಕ್ 81 ಸ್ಥಾಪನೆ ಆಗ್ತೈತಿ 1881. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನೈತಲ್ಲ 1894 ಆಗುತ್ತೆ. RBI ಏನೈತಲ್ಲ 1935 ಸ್ಥಾಪನೆ ಆಗುತ್ತೆ. ಕ್ವಶನ್ ನಂಬರ್ 48 ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ SDGಯು ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ ಅಂತೇಳಿ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 4, ಆಪ್ಷನ್ ಡಿ 6. ಈ ಕ್ವಶನ್ ನಾವು ಸರಿಯಾದ ಆನ್ಸರ್ ನೋಡಿದ್ರೆ ಅದು ಆಪ್ಷನ್ ಡಿ ನೋಡ್ರಿ, 6 ಸರಿಯಾದ ಉತ್ತರ. ಕ್ವಶನ್ ನಂಬರ್ 49 ಡ್ಯಾಶ್ ರವರ ಅವಧಿಯನ್ನು ಮೈಸೂರಿನ ಸುವರ್ಣ ಯುಗ ಅಂತೇಳಿ ಕರೆಯಲಾಗ್ತೈತ್ರಿ. ಅಂದ್ರೆ ಯಾರ ಆಳ್ವಿಕೆಯ ಅಥವಾ ಯಾರ ಆಡಳಿತದ ಅವನ್ನ ಮೈಸೂರಿನ ಸುವರ್ಣ ಯುಗ ಅಂತೇಳಿ ಕರೆಯಲಾಗ್ತದೆ ಅಂತೇಳಿ ಪ್ರಶ್ನೆ ಆಗೈತಿ. ಆಪ್ಷನ್ ಎ ನರಸರಾಜ 2, ಆಪ್ಷನ್ ಬಿ 4ನೇ ಚಾಮರಾಜ ಒಡೆಯರು, ಆಪ್ಷನ್ ಸಿ 4ನೇ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಡಿ ನಂಜರಾಜ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರವನ್ನು ನೋಡಿದ್ರೆ
ನಾಲ್ವಡಿ ಕೃಷ್ಣರಾಜರ ಆಡಳಿತದಲ್ಲಿ ಮೈಸೂರು ಭಾಳ ಡೆವಲಪ್ಮೆಂಟ್ ಆಗ್ತೈತ್ರಿ. ಹಾಗಾಗಿ ಇವರ ಆಡಳಿತವನ್ನು ಮೈಸೂರಿನ ಸುವರ್ಣ ಯುಗ ಅಂತೇಳಿ ಕರೆಯಲಾಗ್ತೈತಿ. ಕ್ವಶನ್ ನಂಬರ್ 50. ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಯಲ್ಲಿ ಸ್ಥಿತವಾಗಿವೆ. ಅಂದ್ರೆ ಪ್ರಶ್ನೆ ಏನು ಕೇಳೇನಪ್ಪ ಅಂದ್ರೆ, ಮುಳ್ಳಯ್ಯನಗಿರಿ ಬೆಟ್ಟಗಳೇನದವಲ್ಲ ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಯಲ್ಲಿ ವಾಸವಾಗಿದೆ ಅಂತೇಳಿ ಪ್ರಶ್ನೆ ಆಗೈತಿ. ಆಪ್ಷನ್ ಎ ಅರಾವಳಿ, ಆಪ್ಷನ್ ಬಿ ಚಂದ್ರದ್ರೋಣ, ಆಪ್ಷನ್ ಸಿ ಅಣೆಮುಡಿ, ಆಪ್ಷನ್ ಡಿ ವಿಂಧ್ಯ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಐತಿ, ಬಟ್ ಸಿಂಪಲ್ ಐತ್ರಿ, ಏನು ಅಂತ ಡಿಫಿಕಲ್ಟ್ ಕ್ವಶನ್ ಏನಿಲ್ಲ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ಚಂದ್ರದ್ರೋಣ ಶ್ರೇಣಿಯಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಗಳು ಕಂಡು ಬರ್ತವೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 51. ಇದು ಕೂಡ ಮೆಂಟಲ್ ಅಬಿಲಿಟಿ ಕ್ವಶನ್ ಐತ್ರಿ. ನೋಡ್ರಿ, ಆಗಲೇ ಅಲ್ಲಿ ಎಷ್ಟು 10ರಿಂದ 12 ಕ್ವಶನ್ಗಳನ್ನು ಬಿಡಿಸಿದ್ವಿ ಮೆಂಟಲ್ ಅಬಿಲಿಟಿ. ಈಗ ಹೊಳ್ಳಿ ಮೆಂಟಲ್ ಅಬಿಲಿಟಿ ಕ್ವಶನ್ಗಳನ್ನ ಕೇಳೋಣ. ಅಂದ್ರೆ ಮೆಂಟಲ್ ಅಬಿಲಿಟಿ ಕ್ವಶನ್ಗಳು ಎಷ್ಟು ಇಂಪಾರ್ಟೆಂಟ್ ಅದಾವ ಅಂತ ನೀವು ಅರ್ಥ ಮಾಡ್ಕೋರಿ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು ಮೆಂಟಲ್ ಅಬಿಲಿಟಿ ಮತ್ತು ರೀಸನಿಂಗ್. ಇದಕ್ಕೆ ನಿಮ್ಗೆ ಕೀ ಆನ್ಸರ್ ಹೇಳ್ತೀನಿ. ಎಷ್ಟು ಎ ಕರೆಕ್ಟ್ ಅದ ರೀ. 52ನೇ ಕ್ವಶನ್ಗೆ ಏನೈತಲ್ಲ ಸಿ ಕರೆಕ್ಟ್ ಅದ, 53 ಎ ಕರೆಕ್ಟ್ ಅದ, 54 ಬಿ ಕರೆಕ್ಟ್ ಅದ. ಇಲ್ಲ, 54 ಏನೈತಲ್ಲ ಇದು ಜನರಲ್ ಕ್ವಶನ್ ಐತ್ರಿ. ಹೃದಯವನ್ನು ವಿಸ್ತರಿಸಿ ಅಂತೇಳಿ ಪ್ರಶ್ನೆ ಆಗೈತಿ. ಅಂದ್ರೆ ಹೃದಯದ ಲಾಂಗ್ ಫಾರ್ಮ್ ಏನಂತೇಳಿ ಪ್ರಶ್ನೆ ಆಗೈತಿ. ಆಲ್ರೆಡಿ ನಿಮ್ಗೆ ಆನ್ಸರ್ ಹೇಳಿಬಿಟ್ಟಿನಿ. ಹೃದಯ ಏನಪ್ಪ ಅಂದ್ರೆ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಮೆಂಟೇಷನ್ ಯೋಜನಾ. ನೆಕ್ಸ್ಟ್ ಕ್ವಶನ್ ನಂಬರ್ 55. ಕೆಳಗಿನಗಳಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ NAPCC ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೇಳೈತ್ರಿ ಪ್ರಶ್ನೆ. ಆಪ್ಷನ್ ಎ ರಾಷ್ಟ್ರೀಯ ಸೌರ ಮಿಷನ್, ಆಪ್ಷನ್ ಬಿ ರಾಷ್ಟ್ರೀಯ ಪವನ ಶಕ್ತಿ ಮಿಷನ್, ಆಪ್ಷನ್ ಸಿ ರಾಷ್ಟ್ರೀಯ ಜಲ ಮಿಷನ್, ಆಪ್ಷನ್ ಡಿ ರಾಷ್ಟ್ರೀಯ ಸುಸ್ಥಿರ ಅವಸ್ಥಾನದ ಮಿಷನ್. ಈ ಕ್ವಶನ್ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಇದೆ. ರಾಷ್ಟ್ರೀಯ ಪವನ ಶಕ್ತಿ ಮಿಷನ್ ಏನಂತಲ್ಲ ಇದರ ಅಡಿ ಬರುವುದಿಲ್ಲ. ಕ್ವಶನ್ ನಂಬರ್ 56. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ HDI 2021 ಪ್ರಕಾರ ಭಾರತ ಸ್ಥಾನ ಎಷ್ಟು ಅಂತೇಳಿ ಕ್ವಶನ್ ಆಗೈತ್ರಿ. ಬಟ್ 2024 ಕ್ವಶನ್ ಪೇಪರ್ ಆಗೈತಿ. ಕರೆಂಟ್ ಅಫೇರ್ಸ್ ನೋಡ್ರಿ ಎಲ್ಲಿ ಕೇಳ ನಾವು. ಬಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಐತ್ರಿ, ಏನಷ್ಟು ನೆಗ್ಲಿಜಿಬಲ್ ಮಾಡ್ರಿ ಇಂಥವೆಲ್ಲ. ಈ ಕ್ವಶನ್ಗೆ ಎಷ್ಟು ಇತ್ತಪ್ಪ 132 ಇತ್ತು ನೋಡ್ರಿ ಅವಾಗ. ಕ್ವಶನ್ ನಂಬರ್ 57. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ NACO ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದ್ರೆ HIV ಪೀಡಿತರ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳೇನ್ರಿ. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ತ್ರಿಪುರ. ಇದೊಂಥರ ನಿಮ್ಗೆ ಸಿಂಪಲ್ ಆನ್ಸರ್ ಏನಿಲ್ರಿ. ನಾಗಾಲ್ಯಾಂಡ್ನಾಗ ಅತಿ ಹೆಚ್ಚು HIV ಪೀಡಿತ ಜನರನ್ನು ಹೊಂದಿದಂಥ ರಾಜ್ಯ ನೋಡ್ರಿ ಅದು. ಕ್ವಶನ್ ನಂಬರ್ 58. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕದ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಅಂದ್ರೆ ಕರ್ನಾಟಕ ಸರ್ಕಾರದವ್ರು ಏನದಲ್ಲ ಒಂದು ಕಾರ್ಯಕ್ರಮವನ್ನು ಚಾಲನೆಗೆ ಕೊಟ್ಟು ಇಷ್ಟು ವರ್ಷದೊಳಗೆ ನಾವು ಅನಿಮಿಯಾವನ್ನು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳೈತ್ರಿ. ಅದು ಎಷ್ಟು ವರ್ಷ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಎ ಆಗುತ್ತೆ ರೀ. 2025ಕ್ಕೆ ಅನಿಮಿಯಾ ಮುಕ್ತ ಅಂತ ಹೇಳಿದರು. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಐತಿ. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರ್ತದ ಅಂತೇಳಿ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ ಪೂಂಪೋಹರ್, ಆಪ್ಷನ್ ಬಿ ಕನ್ಯಾಕುಮಾರಿ, ಆಪ್ಷನ್ ಸಿ ಮಧುರೈ, ಆಪ್ಷನ್ ಡಿ ತಂಜಾವೂರು. ಕಾವೇರಿ ನದಿ ಏನೈತಲ್ಲ ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿ ಸೇರ್ತದ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಎ ಆಗುತ್ತೆ ನೋಡ್ರಿ. ಪೂಂಪೋಹರ್ ಅಲ್ಲಿ ಕಾವೇರಿ ನದಿ ಏನೈತಲ್ಲ ಬಂಗಾಳ ಕೊಲ್ಲಿಯನ್ನು ಸೇರ್ತದ. ಇದು ಕ್ವಶನ್ ನಂಬರ್ 60. ಇದು ಕೂಡ ಕರೆಂಟ್ ಅಫೇರ್ಸ್ ಐತ್ರಿ. ಕ್ವಶನ್ ನಂಬರ್ 61. ಇದು ಕೂಡ ಕರೆಂಟ್ ಅಫೇರ್ಸ್ ಐತಿ. ಕ್ವಶನ್ ನಂಬರ್ 62. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಈ ಕೆಳಗಿನಗಳಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು. ಕ್ವಶನ್ ಏನೈತಿ, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಏನೈತಲ್ಲ ಕೆಳಗಿನಲ್ಲಿ ಒಬ್ಬ ಮಹಿಳೆ ಏನೈತಲ್ಲ ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡ್ತಿದ್ರು ಅಂತ. ಆಪ್ಷನ್ ಎ ರಮಾದೇವಿ, ಆಪ್ಷನ್ ಬಿ ಕನಕಲತಾ ಬುರ್ವಾ, ಆಪ್ಷನ್ ಸಿ ಮಾತಂಗಿನಿ ಹಜ್ರಾ, ಆಪ್ಷನ್ ಡಿ ಅರುಣ್ ಅಸಫ್ ಅಲಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಡಿ ನೋಡ್ರಿ. ಅರುಣ್ ಅಸಫ್ ಅಲಿ ಏನೈತಲ್ಲ ಇವರು ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ರು. ಯಾವ ಸಂದರ್ಭದಲ್ಲಿ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ. ಅರುಣ್ ಅಸಫ್ ಅಲಿ.
ಕ್ವಶನ್ ನಂಬರ್ 63. ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಗಿದೆ? ಅಂದ್ರೆ ಯಾರಿಗೆ ಏನೈತಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮರು ನೇಮಕಾತಿ ಮಾಡಲಾಗಿದೆ ಅಂತ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ KT ಸುವರ್ಣ, ಆಪ್ಷನ್ ಬಿ NC ಶ್ರೀನಿವಾಸ್, ಆಪ್ಷನ್ ಸಿ K ಜಯಪ್ರಕಾಶ್ ಹೆಗಡೆ, ಆಪ್ಷನ್ ಡಿ ವಿಜಯ್ ಸಂಪ್ಲಾ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಸಿ ನೋಡ್ರಿ. K ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಏನೈತಲ್ಲ ಅಂದ್ರೆ ಮತ್ತೊಂದ್ಸಲ ಅವಕಾಶ ಮಾಡಿಕೊಡ್ತಾರೆ ಅಧ್ಯಕ್ಷರಾಗಿ. ಕ್ವಶನ್ ನಂಬರ್ 64. ವಿಶ್ವಸಂಸ್ಥೆಯ ಯಾವ ದಿನವನ್ನು ಜನಸಂಖ್ಯೆಗೆ ಸಂಬಂಧಿಸಿದಂತೆ 8 ಬಿಲಿಯನ್ ದಿವಸ ಎಂದು ಘೋಷಿಸಿತು? 8 ಬಿಲಿಯನ್ ದಿವಸ ಅಂದ್ರೆ ಜಗತ್ನಾಗ 8 ಬಿಲಿಯನ್ ಕಂಪ್ಲೀಟ್ ಐತ್ರಿ ಆ ಡೇ. ಅದು ಯಾವಾಗ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಇದು ಕೂಡ ಕರೆಂಟ್ ಅಫೇರ್ಸ್ ಐತಿ. ಬಟ್ ಈ ಕ್ವಶನ್ಗೆ ಆನ್ಸರ್ ನೋಡೋಣ ನಾವು. ನವೆಂಬರ್ 15, 2022 ನಮ್ಮ ಜಗತ್ನಾಗ ಟೋಟಲ್ 8 ಬಿಲಿಯನ್ ಜನಸಂಖ್ಯೆ ಐತಿ ನೋಡ್ರಿ. ಕ್ವಶನ್ ನಂಬರ್ 65. ಇದು ಕೂಡ ಕರೆಂಟ್ ಅಫೇರ್ಸ್ ಐತಿ. ಕ್ವಶನ್ ನಂಬರ್ 66. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಪ್ರಶ್ನೆ ಆಗೈತ್ರಿ. ICC ಹಾಲ್ ಆಫ್ ಫೇಮ್ಗೆ ಸೇರಿದಂಥ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದ್ರೆ ಅದು ಡಯಾನಾ ಎಡುಲ್ಜಿ ನೋಡ್ರಿ. ಈ ಹೆಸರೇ ಕೇಳಿರಲ್ಲ ನೀವು ಮಹಿಳಾ ಕ್ರಿಕೆಟ್ನಾಗ ಇತ್ತೀಚಿನ ದಿನಗಳಲ್ಲಿ. ಕ್ವಶನ್ ನಂಬರ್ 67. ಜಮ್ಮು ಮತ್ತು ಕಾಶ್ಮೀರದ ರಾಜ್ರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜುಲರ್ ಅವರು ಡ್ಯಾಶ್ಗೆ ಸೇರಿದವರಾಗಿದ್ದರು. ಕ್ವಶನ್ ಏನಾಗೈತಪ್ಪ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಕ್ಯಾಪ್ಟನ್ ಆದಂಥ MV ಪ್ರಾಂಜುಲರ್ ಅವರು ಡ್ಯಾಶ್ಗೆ ಸೇರಿದವರಾಗಿದ್ದರು ಅಂತೇಳಿ ಪ್ರಶ್ನೆ ಆಗೈತಿ. ಆಪ್ಷನ್ ಎ ಗರ್ವಾಲ್ ರೈಫಲ್ಸ್, ಆಪ್ಷನ್ ಬಿ ರಜಪೂತಾನ ರೈಫಲ್ಸ್, ಆಪ್ಷನ್ ಸಿ 63 ರಾಷ್ಟ್ರೀಯ ರೈಫಲ್ಸ್, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅದು ಆಪ್ಷನ್ ಸಿ ನೋಡ್ರಿ. 63 ರಾಷ್ಟ್ರೀಯ ರೈಫಲ್ಸ್. ಯಾರು ರೌಜ್ರಿ ಎನ್ಕೌಂಟರ್ನಲ್ಲಿ ಪ್ರಾಣ ತ್ಯಾಗ ಮಾಡಿದಾರೆ ಯಾರಪ್ಪ ಇಂಥ ಕ್ವಶನ್ ಬರ್ತವೆ MV ಪ್ರಾಂಜುಲರ್ ಅವರು. ಕ್ವಶನ್ ನಂಬರ್ 68. ಇತ್ತೀಚೆಗೆ ಸಿಲ್ಕಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವು ಉತ್ತರಾಖಂಡದ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತು? ಕ್ವಶನ್ ನೋಡ್ರಿ ಐತಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಐತಿ. ಬಟ್ ಕೇಳ್ರಿ ಯಾವ ಜಿಲ್ಲೆಯಲ್ಲಿ ಅಂತೇಳಿ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಡಿ ನೋಡ್ರಿ, ಉತ್ತರ ಕಾಶಿ ಒಳಗ. ಕ್ವಶನ್ ನಂಬರ್ 69. ಇದು ಕೂಡ ಕರೆಂಟ್ ಅಫೇರ್ಸ್ ಐತ್ರಿ. ಎಷ್ಟು ಕೇಳ ನೋಡ್ರಿ ಕರೆಂಟ್ ಅಫೇರ್ಸ್ ಕ್ವಶನ್. 545 PSI ಎಕ್ಸಾಮ್ನಾಗ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿನೇ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗೇನ್ರಿ. ಮತ್ತು ಸೈನ್ಸ್ ಕ್ವಶನ್ಗಳು ಕೂಡ ಅತಿ ಹೆಚ್ಚು ಕೇಳಿದ್ದಾನೆ. ಅಂದ್ರೆ ನೀವು KE ಪೊಲೀಸ್ ಹುದ್ದೆಗಳಿಗೆ ಹೇಗೆ ಕರೀತಾ ಅಂತೇಳಿ ನೀವು ಒಂದು ಅನಾಲಿಸಿಸ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರೀ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗೋದೇ ಅವ್ರು ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರ ಅನ್ನೋದು. ಅದ್ರ ಸಲುವಾಗಿ ನಾವು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕಾಗ್ತೈತ್ರಿ. ಕ್ವಶನ್ ನಂಬರ್ 70. ಮಾಧವಿ ಮುದ್ಗಲ್ ಇವರು ಯಾವ ನೃತ್ಯದ ಪ್ರಖ್ಯಾತ ಪರಿಣಿತರು? ಕ್ವಶನ್ ಏನು ಕೇಳೋಣ. ಮಾಧವಿ ಮುದ್ಗಲ್ ಇದು ಯಾವ ನೃತ್ಯದ ರೂಪದ ಪ್ರಖ್ಯಾತ ಪರಿಣಿತರು ಅಂತ ಪ್ರಶ್ನೆ ಕೇಳನ್ರಿ. ಆಪ್ಷನ್ ಎ ಒಡಿಸ್ಸಿ, ಆಪ್ಷನ್ ಬಿ ಭರತನಾಟ್ಯ, ಆಪ್ಷನ್ ಸಿ ಕುಚಿಪುಡಿ, ಆಪ್ಷನ್ ಡಿ ಕಥಕ್ಕಳಿ. ಮಾಧವಿ ಮುದ್ಗಲ್ ಯಾವ ನೃತ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ರು ಇವರು? ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಎ ನೋಡ್ರಿ, ಒಡಿಸ್ಸಿ. ಕ್ವಶನ್ ನಂಬರ್ 71. ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು? ಸಾಗರದ ಆಳವನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಮಾಪನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಅದು ಆಪ್ಷನ್ ಎ, ಆಪ್ಷನ್ ಸಿ ಪ್ಯಾಥೋಮೀಟರ್ ಬಳಸ್ತಾರೆ ನೋಡ್ರಿ. ಸಾಗರದ ಆಳವನ್ನು ಅಳೆಯಲಿಕ್ಕೆ ಪ್ಯಾಥೋಮೀಟರ್ ಅನ್ನು ಬಳಸ್ತಾರೆ. ಕ್ವಶನ್ ನಂಬರ್ 72. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ? ಪ್ರಪ್ರಥಮವಾಗಿ ಫಸ್ಟ್ ಟೈಮ್ ಮಂಗಳ ಗ್ರಹಕ್ಕೆ ಅಧ್ಯಯನ ಮಾಡಲು ಕಳಿಸಿದಂಥ ಬಾಹ್ಯಾಕಾಶಕ್ಕೆ ಕಳಿಸಿದಂಥ ನೌಕೆ ಯಾವುದಂತ ಪ್ರಶ್ನೆ ಕೇಳಲಾಗೇನ್ರಿ. ಆಪ್ಷನ್ ಎ ವೆನಾರಾ 1, ಆಪ್ಷನ್ ಬಿ ಮ್ಯಾರಿನರ್ ಪೋಲ್, ಆಪ್ಷನ್ ಸಿ ಮಾರ್ಸ್ ಆರ್ಬಿಟ್ ಮಿಷನ್, ಆಪ್ಷನ್ ಡಿ ವೈಸರ್ 2. ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ನೋಡ್ರಿ, ಮ್ಯಾರಿನರ್ ಪೋಲ್. ಕ್ವಶನ್ ನಂಬರ್ 73. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ? ಇದು ಕರೆಂಟ್ ಅಫೇರ್ಸ್ ಐತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವಾಗ ಉಡಾಯಿಸ್ಯಾರಪ್ಪ ಅಂದ್ರೆ ಜುಲೈ 14, 2023 ಚಂದ್ರಯಾನ ಉಡಾವಣೆ ಆಗುತ್ತೆ ನೋಡ್ರಿ. ಕ್ವಶನ್ ನಂಬರ್ 74.
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎಲ್ಲೈತಿ? SBIನ ಕೇಂದ್ರ ಕಚೇರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎಲ್ಲೈತಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಮುಂಬೈದಾಗ ಅದ ನೋಡ್ರಿ. ಕ್ವಶನ್ ನಂಬರ್ 75. ಕೆಳಗಿನಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ರಾಜಸ್ಥಾನ ನೋಡ್ರಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 76. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಜಗಲಿ ಅಥವಾ ಪ್ಲಾಟ್ಫಾರ್ಮ್. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ನೋಡ್ರಿ, ಸಾಗರ್ ಸಾಮ್ರಾಟ. ಕ್ವಶನ್ ನಂಬರ್ 77. ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ. ಏನಿದು? ವಿಜಯ್ ತೆಂಡೂಲ್ಕರ್ ರವರ ಜನಪ್ರಿಯ ನಾಟಕಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಪ್ರಶ್ನೆ ಆಗೈತ್ರಿ. ಈ ಕ್ವಶನ್ ಸರಿಯಾದ ಉತ್ತರ ನೋಡೋದಾದ್ರೆ ಇದು ಆಪ್ಷನ್ ಬಿ ನೋಡ್ರಿ, ಸಕ್ಕೀರಂ ಬಿಡ್ನರ್. ಇದು ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಕೂಡ ಒಂದು, ಸಕ್ಕೀರಂ ಬಿಡ್ನರ್. ಕ್ವಶನ್ ನಂಬರ್ 78. ಈ ಕೆಳಗಿನಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಈ ಆಪ್ಷನ್ಗಳಲ್ಲಿ ಫೆರಸ್ ಲೋಹ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಏ ನೋಡ್ರಿ, ಮ್ಯಾಂಗ್ನಸ್ ಒಂದು ಫೆರಸ್ ಲೋಹ. ಕ್ವಶನ್ ನಂಬರ್ 79. ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸ್ತದೆ? ಯಾವ ಏಜೆನ್ಸಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ, ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ಏನೈತಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಣೆ ಮಾಡ್ತದೆ ನೋಡ್ರಿ. ಏನ್ ಆನ್ಸರ್? ರಾಷ್ಟ್ರೀಯ ಉಳಿತಾಯ ಸಂಸ್ಥೆ. ಕ್ವಶನ್ ನಂಬರ್ 80. ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಯಿತು? ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪನೆ ಆಯ್ತು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗೈತಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಎ ರೀ, 1965 ಏನೈತಲ್ಲ ಭಾರತದ ಆಹಾರ ನಿಗಮ ಸ್ಥಾಪನೆ ಆಗ್ತೈತಿ. ಕ್ವಶನ್ ನಂಬರ್ 81. ಕೆಳಗಿನ ರಾಜ್ಯ ಪ್ರತಿನಿಧಿಗಳ ಸರಿಯಾದ ಕಾಲಾನುಕ್ರಮವನ್ನು ನೀಡಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡ್ರಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ವಾಯ್ಸರುಗಳ ಹೆಸರು ಕೊಟ್ಟಾರ, ಅವ್ರದ್ದು ಕಾಲಾನುಕ್ರಮವನ್ನು ಜೋಡಣೆ ಮಾಡ್ರಿ ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ನಾವು ನೋಡೋದಾದ್ರೆ ಫಸ್ಟ್ ಯಾರು ಬಂದ್ರು? ಲಾರ್ಡ್ ಮೆಮೋ ಬರ್ತಾನೆ. ಲಾರ್ಡ್ ಮೆಮೋ ಆದ ನಂತರ ಯಾರು ಬರ್ತಾರ? ಲಾರ್ಡ್ ಮೆಮೋ ಆದ ನಂತರ ಲಾರ್ಡ್ ನಾರ್ತ್ ಬ್ರೂಕ್ ಬರ್ತಾನ್ರಿ. ಬ್ರೂಕ್ ಬಂದ ನಂತರ ಯಾರು ಬರ್ತಾರ? ಮಿಂಟೋ ಬರ್ತಾನೆ. ಮಿಂಟೋ ಆದ್ಮೇಲೆ ಬರೋದೇ ಲಿನ್ ಲಿತ್ ಗೋ ನೋಡ್ರಿ. ಯಾವ್ದಾಗುತ್ತೋ ಆಪ್ಷನ್ ಎ ಆಗುತ್ತೆ ನೋಡ್ರಿ, 81. ಕ್ವಶನ್ ನಂಬರ್ 82. ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ದಕ್ಷಿಣ ಭಾರತ ಅಂತ ಅಷ್ಟೇ ಕನ್ಸಿಡರ್ ಐತ್ರಿ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತೆಲಂಗಾಣ. ಸಿಂಪಲ್ ರೀ, ಕರ್ನಾಟಕದಾಗ ಅತಿ ಹೆಚ್ಚು ಬೆಳಿತೀವಿ. ದಕ್ಷಿಣ ಭಾರತ ಅಂತ ತಗೊಂಡಾಗ ಕರ್ನಾಟಕದಾಗ ಅತಿ ಹೆಚ್ಚು ಕಬ್ಬು ಬೆಳೆಯಲಾಗ್ತೈತ್ರಿ. ಕ್ವಶನ್ ನಂಬರ್ 82ಕ್ಕೆ ಕರ್ನಾಟಕ ಸರಿಯಾದ ಉತ್ತರ. ಕ್ವಶನ್ ನಂಬರ್ 83. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲು ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪಿಸಿತು. ಈಸ್ಟ್ ಇಂಡಿಯಾ ಕಂಪನಿ ಏನೈತಲ್ಲ ಮೊದಲು ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲ ಅಂತ ಪ್ರಶ್ನೆ ಕೇಳಲಾಗೈತಿ. ಇದು ಭಾಳ ಸಿಂಪಲ್ ಐತ್ರಿ, ಇದು ಕೂಡ ಆನ್ಸರ್ ಹೌರಾದಾಗ ಸ್ಥಾಪನೆ ಮಾಡ್ತಾರ ನೋಡ್ರಿ. ಕ್ವಶನ್ ನಂಬರ್ 84. ಭಾರತದ ಖರೈ ಒಂಟೆ ಸಂತತಿಯ ವಿಶೇಷತೆ ಏನು? ಖರೈ ಒಂಟೆ ಸಂತತಿಯ ವಿಶೇಷತೆ ಏನಂತೇಳಿ ಪ್ರಶ್ನೆ ಕೇಳಲಾಗೈತಿ. ಏನು ವಿಶೇಷತೆ ಅಂದ್ರೆ ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ವರೆಗೂ ಈಜ್ತೈತಿ. ಖರೈ ಒಂಟೆ ಸಂತತಿಯ ವಿಶೇಷತೆ. ಮತ್ತು ಇದೇನು ಸಮುದ್ರ 3 ಕಿಲೋಮೀಟರ್ವರೆಗೂ ಈಜಬಲ್ಲದು. ಮತ್ತು ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಮೇಯ್ದು ಜೀವಿಸಬಲ್ಲದು. ಮ್ಯಾಂಗ್ರೋವ್ ಅರಣ್ಯದಲ್ಲಿರುವಂಥ ಅದನ್ನು ತಿಂದು ಬದುಕಬಲ್ಲದು. ಮೂರನೇದು ಏನೈತಿ, ಇದು ಕಾಡಿನಲ್ಲಿ ಜೀವಿಸ್ತದೆ, ಆದರೆ ಇದು ಸಾಕು ಪ್ರಾಣಿ ಅಲ್ಲ. ಇದು ತಪ್ಪದ ನೋಡ್ರಿ. ಆಪ್ಷನ್ ಎ 1 ಮತ್ತು 2 ಸರಿ. ಕ್ವಶನ್ ನಂಬರ್ 85. ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭ, ಇದು ಕೂಡ ಕರೆಂಟ್ ಅಫೇರ್ಸ್ ಐತ್ರಿ. ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ. ಈ ಇಸ್ರೇಲ್ ಹಮಾಸ್ ನಡು ಘರ್ಷಣೆ ಆಗ್ತಿದ್ರಲ್ಲ 2023 ಭಾರತದಲ್ಲಿ ನಮ್ಮ ಇಂಡಿಯನ್ಸ್ ಅಲ್ಲಿ ಇರ್ತಾರ,
ಅವ್ರಿಗೆ ಕರ್ಕೊಂಬರಕ್ಕೆ ಒಂದು ಆಪ್ರೇಷನ್ ಮಾಡ್ತಾರೆ. ಆ ಆಪ್ರೇಷನ್ ನೇಮ್ ಏನಂತೇಳಿ ಪ್ರಶ್ನೆ ಕೇಳಲಾಗೈತೆ ರೀ. ಈ ಕ್ವಶನಿಗೆ ಯಾವುದಪ್ಪ ಅಂದ್ರೆ ಆಪರೇಷನ್ ಅಜಯ್ ಅಂತ ಕರೀತಾರೆ ನೋಡ್ರಿ. ಎಲ್ಲದು ಯುದ್ಧ ಇಸ್ರೇಲ್ ಹಮಾಸ್ ಘರ್ಷಣೆ ಸಂದರ್ಭದಲ್ಲಿ ಭಾರತೀಯರನ್ನು ಕರೀತಾರಲ್ಲ ಆಪರೇಷನ್ ಅಜಯ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕ್ವಶನ್ ನಂಬರ್ 86. ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು? ಮಹಾರಾಣಿ ರುದ್ರಮಾದೇವಿ ಏನೈತಲ್ಲ ಯಾವ ವಂಶಕ್ಕೆ ಸೇರಿದವರು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಯಾವ ವಂಶಕ್ಕೆ ಸೇರಿದವರಪ್ಪ ಅಂದ್ರೆ ಇವರು ವಾರಂಗಲ್ನ ಕಾಕತೀಯರಿಗೆ ವಂಶಕ್ಕೆ ಸೇರಿದವರು ನೋಡ್ರಿ ಇವರು ಮಹಾರಾಣಿ ರುದ್ರಮಾದೇವಿ. ಕ್ವಶನ್ ನಂಬರ್ 87. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್. ಈ ಪುಸ್ತಕವನ್ನು ಬರೆದವರು ಯಾರು? ಏನು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್. ಈ ಪುಸ್ತಕ ಯಾರು ಬರೆದ್ರಪ್ಪ ಅಂದ್ರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆರ್.ಸಿ. ದತ್ ಬರೀತಾರೆ ನೋಡ್ರಿ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಆರ್.ಸಿ. ದತ್ ಅವರು ಬರೀತಾರೆ. ಕ್ವಶನ್ ನಂಬರ್ 88. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು? ಇದು ಕರೆಂಟ್ ಅಫೇರ್ಸ್ ಐತಿ. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ ಇದು ಕರೆಂಟ್ ಅಫೇರ್ಸ್ ಐತಿ. ಕ್ವಶನ್ ನಂಬರ್ 90. ಇದುವರೆಗೆ ಹಾನರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಯಾರು? ಹಾನರರಿ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಭಾರತದ ಏಕೈಕ ಯಾರು ಅಂತೇಳಿ ಪ್ರಶ್ನೆ ಕೇಳಲಾಗೈತೆ ರೀ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದ್ರೆ ಅದು ಸತ್ಯಜಿತ್ ರೈ ನೋಡ್ರಿ. ಹಾನರರಿ ಅಕಾಡೆಮಿ ಪ್ರಶಸ್ತಿ ಭಾರತದ ಏಕೈಕ ವ್ಯಕ್ತಿಗೆ ಸಿಕ್ಕೈತಿ, ಅದು ಕೂಡ ಸತ್ಯಜಿತ್ ರೈ ಅವರಿಗೆ. ಕ್ವಶನ್ ನಂಬರ್ 91. ನ್ಯಾಟೋ ಪಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು? ನ್ಯಾಟೋ ಸಂಸ್ಥೆಗೆ 31ನೇ ಒಂದು ದೇಶ ಸೇರ್ಪಡೆಯಾಗೈತಿ. ಆ ದೇಶ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗೈತೆ ರೀ. ಫಿನ್ಲ್ಯಾಂಡ್ ಸೇರ್ಪಡೆಯಾಗೈತೆ ನೋಡ್ರಿ ರೀಸೆಂಟ್ಲಿ. ನ್ಯಾಟೋದ 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂದ್ರೆ ಫಿನ್ಲ್ಯಾಂಡ್. ಕ್ವಶನ್ ನಂಬರ್ 32. ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ ಅಂತೇಳಿ ಪ್ರಶ್ನೆ ಆಗೈತಿ. G20ಯಲ್ಲಿರುವಂಥ ಸದಸ್ಯ ರಾಷ್ಟ್ರಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಎ ಆಗುತ್ತೆ ನೋಡ್ರಿ. ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ ಇವು G20 ಗುಂಪಿನ ಸದಸ್ಯ ರಾಷ್ಟ್ರಗಳು. ಆಸ್ಟ್ರೇಲಿಯಾ ಬರೋದೇ ಇಲ್ರಿ ಇಲ್ಲಿ. ಕ್ವಶನ್ ನಂಬರ್ 93. ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಭಾಳ ಸಿಂಪಲ್ ಕ್ವಶನ್ ಐತ್ರಿ. ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ? ಜುಲೈ 29. ಕ್ವಶನ್ ನಂಬರ್ 94. ಪ್ರತಿಹಾರ ರಾಜನಾದ ನಾಗಭಟ್ಟ ಎರಡನನ್ನು ಸೋಲಿಸಿದ ರಾಷ್ಟ್ರಕೂಟರ ದೊರೆ ಯಾರು? ಪ್ರಶ್ನೆ: ಪ್ರತಿಹಾರ ರಾಜನಾದಂಥ ನಾಗಭಟ್ಟ ಎರಡನನ್ನು ಸೋಲಿಸಿದಂಥ ರಾಷ್ಟ್ರಕೂಟರ ದೊರೆ ಯಾರು? ರಾಷ್ಟ್ರಕೂಟರ ದೊರೆ ಯಾರು? ಎರಡನೇ ನಾಗಭಟ್ಟಗೆ ಸೋಲಿಸಿದ್ದು ಯಾರಪ್ಪ ಅಂದ್ರೆ ಈ ಕ್ವಶನ್ಗೆ ಸರಿಯಾದ ಉತ್ತರ 3ನೇ ಗೋವಿಂದ ನೋಡ್ರಿ. 3ನೇ ಗೋವಿಂದ ಏನು ಮಾಡ್ತಾನೆ? ಎರಡನೇ ನಾಗಭಟ್ಟನನ್ನು ಸೋಲಿಸ್ತಾನೆ. ಕ್ವಶನ್ ನಂಬರ್ 95. ಅಹಮದಾಬಾದ್ ನಗರ ನಿಜಾಮ್ ಶಾಹಿ ವಂಶದ ಸ್ಥಾಪಕ ಯಾರು? ಅಹಮದ್ ನಗರದ ನಿಜಾಮ್ ಶಾಹಿ ವಂಶದ ಸ್ಥಾಪಕ ಯಾರು ಅಂತೇಳಿ ಪ್ರಶ್ನೆ ಕೇಳಲಾಗ್ರಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಮಲಿಕ್ ಅಹಮದ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 96 ಕರೆಂಟ್ ಅಫೇರ್ಸ್ ಐತ್ರಿ. ಕ್ವಶನ್ ನಂಬರ್ 97. ನವೆಂಬರ್ 2018ರಲ್ಲಿ ಉದ್ಘಾಟನೆ ಆದಂಥ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳನ್ರಿ. ಈ ಕ್ವಶನಿಗೆ ಸರಿಯಾದ ಉತ್ತರ ವಾರಣಾಸಿ ಒಳಗೆ ನಾವು ನೋಡ್ಬೋದು. ಕ್ವಶನ್ ನಂಬರ್ 98. ಏನದು ಹೊಂದಿಸಿ ಬರೆಯರೈತ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಯಾವ ನಗರದಾಗ ನಾವು ನೋಡ್ಬೋದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಫರೀದಾಬಾದ್ ನಾವು ನೋಡ್ಬೋದು ನೋಡ್ರಿ. 1 C ಎಲ್ಲೈತಿ? 1 C ಇಲ್ಲಿ ಇಷ್ಟೇ ಐತಿ. ಬಿ ಸರಿಯಾದ ಉತ್ತರ. ಮುಗಿದೋಯ್ತು, ಇಷ್ಟೇ ಇರ್ತೈತಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲೈತಿ? ಕೋಲ್ಕತ್ತಾದಾಗ ಐತಿ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲ್ಲೈತ್ರಿ? ಇದು ಡೆಹ್ರಾಡೂನ್. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ನವದೆಹಲಿ. 99ನೇ ಕ್ವಶನ್ ಕೂಡ ಹೊಂದಿಸಿ ಬರೆಯಾರದ. ಏನು ಕೊಟ್ಟನದು? ಓಡೋಂಟೊಲಾಜಿ, ಆರ್ನಾಥಾಲಜಿ, ಓಸ್ಟೋಲಜಿ, ಆಫಿಯಾಲಜಿ. ಓಕೆ. ಹಲ್ಲುಗಳ ಅಧ್ಯಯನಕ್ಕೆ ಏನು ಕರಿತೀವಿ ನಾವು? ಓಡೋಂಟೊಲಾಜಿ. 1 ಬಿ ಇರೋದು ಇದು ಒಂದೇ ಐತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಗಿದೋಯ್ತು ಇಷ್ಟೇ. ಎರಡನೇದೇನೈತಿ? ಡಿ ಐತಿ. ಆರ್ನಿಥಾಲಜಿ ಪಕ್ಷಿಗಳ ಅಧ್ಯಯನಕ್ಕೆ ಆರ್ನಿಥಾಲಜಿ ಅಂತ ಕರೀತಾರೆ. ಇನ್ನೇನೈತಿ? 3A ಓಸ್ಟೋಲಜಿ ಮೂಳೆಗಳ ಅಧ್ಯಯನಕ್ಕೆ ಓಸ್ಟೋಲಜಿ ಅಂತ ಕರೀತಾರೆ.
ಅಫಿಯೋಲಜಿ, ಹಾವುಗಳ ಅಧ್ಯಯನಕ್ಕೆ ಅಫಿಯೋಲಜಿ ಅಂತ ಕರೀತಾರೆ ನೋಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ಅದಾವ್ರಿ, ಇವೆಲ್ಲ ನೀವು ಸರಿಯಾಗಿ ಓದಬೇಕಾಗ್ತೈತಿ. ಕ್ವಶನ್ ನಂಬರ್ 100. ಕೆಳಗಿನವರಲ್ಲಿ ಭಾರತದ ಕೊನೆಯ ಜನರಲ್ ಯಾರು? ಕೊನೆಯ ಗವರ್ನರ್ ಜನರಲ್ ಯಾರು ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಸಿ ಗೋಪಾಲಾಚಾರಿ, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಲಾರ್ಡ್ ವೇವೆಲ್. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಈ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ ನೋಡ್ರಿ. ಇದು PSI 545 ಕ್ವಶನ್ ಪೇಪರ್ ಆಗಿತ್ತು. ಇದೇ ಥರ ನಿಮ್ಗೆ ಹಿಂದೆ ಕೇಳಿದಂಥ ಎಲ್ಲ PSI ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ಕೊಡ್ತೀನಿ ರೀ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವು ಈಸಿಲಿ ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.